ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಗೂ ನಮ್ಮ ರಾಘವೇಂದ್ರ ಗುರೂಜಿಗಳ ಒಂದು ಸಂಬಂಧ ಬಂದು 5th ಜನ್ರೇಷನಲ್ಲಿ ಇವಾಗ ನಮ್ಮದು ನಡೀತಾ ಇದೆ. ನಮ್ಮ ತಾತ, ನಮ್ಮ ತಾಯಿ, ನಾನು, ನನ್ನ ಮಗಳು, ಈಗ ನನ್ನ ಮೊಮ್ಮಗಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮದು ಅವ್ರದ್ದು ಪರಿಚಯ ಯಾವ ರೀತಿ ನಮಗೆ ಆಯಿತು ಅಂದರೆ, ಗುರೂಜಿಗಳು ಒಂದು ಸಲ ಬೆಂಗಳೂರಿಗೆ ಬರ್ತಾ ಇರೋವಾಗ ನಮ್ಮ ಪುಣ್ಯಸ್ಥಳದಿಂದ ಅಲ್ಲಿ ಒಂದು ಕಳಂಬೆಳ್ಳ ಆದಮೇಲೆ ಒಂದು ಇದು ಬರುತ್ತೆ, ದೊಡ್ಡ ಆಲದ ಮರ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿ ಡ್ರೈವರ್ಗೆ ಸ್ವಲ್ಪ ಸ್ಟಾಪ್ ಮಾಡಪ್ಪ, ಈ ಒಳಗಡೆ ಹೋಗಬೇಕು, ನಾನು ಒಬ್ಬರನ್ನ ನಾನು ನೋಡೋದಿದೆ ಅಂತ ಹೇಳಿದ್ದಾರೆ. ಆಮೇಲೆ ಒಳಗಡೆ ಬಂದರೆ ಒಂದು ಬ್ರಹ್ಮಸಂದ್ರ ಅಂತ ಒಂದು ದೊಡ್ಡ ಆಲ ಮರದಿಂದ 1.5 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಬ್ರಹ್ಮಸಂದ್ರ ಅಂತ ಒಂದು ಊರಿದೆ. ಅದು ನಮ್ಮ ತಾಯಿಯರ ತವ್ರ ಮನೆ. ನಮ್ಮ ತಾತ ಅವ್ರ ಮನೆ ಮುಂದೆ ಹೋಗಿ ಕಾರು ನಿಲ್ಲಿಸ್ಬಿಟ್ಟು ಒಳಗಡೆ ಗುರೂಜಿಗಳು ಬಂದಿದ್ದಾರೆ. ಬಂದಾಗ ನಮ್ಮ ತಾತ ಅಲ್ಲೇ ಕೂತ್ಕೊಂಡಿದ್ರಂತೆ. ಯಾರೋ ಕಾವಿದಾರಿಗಳು ಬರ್ತಿದ್ದಾರಲ್ಲ, ಇವರು ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಹೋಗಿ ನಮಸ್ಕಾರ ಮಾಡಿ, ಯಾರು ಸ್ವಾಮಿ ನೀವು, ನಿಮ್ಮ ಪರಿಚಯ ಆಗಲಿಲ್ಲ ಅಂತ ನಮಸ್ಕಾರ ಮಾಡಿದ್ದಾರೆ. ಅವರು, ಇಲ್ಲ ನಾನು ಈ ಥರ ರಾಘವೇಂದ್ರ ಗುರೂಜಿಗಳು ಅಂತ ಪುಣ್ಯಸ್ಥಳದಿಂದ ಬರ್ತಾಯಿದ್ದೀನಿ, ನಾನು ಬೆಂಗಳೂರು ಪ್ರೋಗ್ರಾಮ್ ಇತ್ತು ಹೋಗ್ತಾ ಇದ್ದೆ, ನಾನು ನಿಮ್ಮನ್ನು ಇಲ್ಲಿ ನೋಡಬೇಕು ಅಂತ ಅನ್ನಿಸ್ತು, ಇಲ್ಲೊಬ್ಬರನ್ನ ಮೀಟ್ ಮಾಡೋದಿದೆ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಹೇಳಿದ್ದಾರೆ. ಮತ್ತು ಅವ್ರಿಗೆಲ್ಲ ಅಲ್ಲಿ ಉಪಚಾರಗಳನ್ನೆಲ್ಲ ಮಾಡಿ ಒಂದು ಕಾಫಿ ಅದು ಎಲ್ಲ ಕೊಟ್ಟು ನಮಸ್ಕಾರ ಮಾಡಿ ಅವರು ಹೊರಟಿದ್ದಾರೆ. ಹೊರಟಾಗಿ ಏನಾಗಿದೆ ಅಂತಂದರೆ, ಅಲ್ಲಿ ಒಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಅದು ಚಿಕ್ಕದೊಂದು ಆಲದ ಮರ ಬಿಟ್ಟರೆ ದೊಡ್ಡ ಆಲದ ಮರ ಅಂಥದ್ದೊಂದು ಪ್ಲೇಸ್ ಇತ್ತು, ಅಲ್ಲಿ ಬೇರೆ ಏನೂ ಇರಲಿಲ್ಲ. ಇದು ಒಂದು ಮುಂದೆ ಹೋಗ್ತಾ ಹೋಗ್ತಾ ಹನುಮಂತನ ಬಾಲ ಥರ ಬೆಳೆದು ಬಿಡುತ್ತೆ ಈ ಊರು ಅಂತ ಹೇಳಿದ್ರಂತೆ. ಈಗೇನಾಗಿದೆ ಅಂದರೆ ಅದೇ ಊರಾಗಿ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಹನುಮಂತನ ಬಾಲದ ಥರ. ಆಮೇಲೆ ನಮ್ಮದು ಗುರೂಜಿಗಳ ಪರಿಚಯ ಅಲ್ಲಿಂದ ಸ್ಟಾರ್ಟ್. ಈಗ ಹನುಮಂತ ನಗರ ಅಂತಲೇ ಅವರು ಅದಕ್ಕೆ ಹೆಸರು ಇಟ್ಟಿದ್ದಾರೆ. ಈಗ ಅಲ್ಲಿ ಸುಮಾರು ಸಲ ಪ್ರವಚನಗಳು ಎಲ್ಲ ನಡೀತಾ ಇತ್ತು. ಊರಿನ ಜನಗಳೆಲ್ಲ ಅಲ್ಲಿ ಬೇಕಾದಷ್ಟು ಸತ್ಸಂಗಗಳೆಲ್ಲ ಮಾಡಿದ್ದಾರೆ. ಅವರನ್ನು ಅಲ್ಲಿಗೆ ಬಂದಾಗಲೆಲ್ಲ ಹೂವಿನ ಹಾಸಿಗೆ ಮೇಲೆ ಕರ್ಕೊಂಡು ಅವರನ್ನು ಅವ್ರ ಮನೆಗಳಿಗೆ ಕರ್ಕೊಂಡು ಹೋಗಿದ್ದು ಎಲ್ಲ ಉಂಟು. ನಾವು ಚಿಕ್ಕವರಾಗಿದ್ದಾಗ ಅದು ಆ ರೀತಿ ನಡೆದಿದೆ. ನನ್ನ ಮದುವೆ ಆದಮೇಲೆ ನಮ್ಮ ಒಂದು ನನಗೂ ನಮ್ಮ ಹಸ್ಬೆಂಡ್ದು ರಿಲೇಷನ್ಶಿಪ್ಪು ಅವ್ರಿಗೂ ಬಾಂಡಿಂಗ್ ಅದು ಬಂತು. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಅದನ್ನು ಹಂಚ್ಕೊಳ್ತಾರೆ. ನಮ್ಮ ಮದುವೆ ಆದಮೇಲೆ ನನಗೆ ಗುರೂಜಿ ಪರಿಚಯ ಆಯಿತು. ಒಂದು ಸಾರಿ ನಾವು ಚಿಕ್ಕ ಮನೆಯಲ್ಲಿದ್ವಿ, ನಮ್ಮ ಅತ್ತೆಯವರು ಹೋಗೋಣ ಗುರೂಜಿ ಹತ್ರ ಮಾತಾಡೋಣ, ನನ್ನ ಕೆಲಸ ಸ್ವಲ್ಪ ತುಂಬ ದೂರದಲ್ಲಿ ಹೋಗಬೇಕಿತ್ತು, ಅದಕ್ಕೆ ಇಲ್ಲ ಅಲ್ಲಿ ಹೋಗೋಣ ಗುರೂಜಿ ಹತ್ರ ಕೆಲಸ ಸಿಗುತ್ತೆ ಅವರು ಇದು ಮಾಡೋದು. ನನಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಇಲ್ಲ ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡಿದ್ರು. ನಾವು ಹೋಗಿ ಗುರೂಜಿಯವ್ರ ಮನೆ ಶ್ರೀನಿವಾಸ ನಗರದಲ್ಲಿ ಗುರೂಜಿ ಬಂದಿದ್ದರು ಅವ್ರ ಮನೆಗೆ. ಅಲ್ಲಿಗೆ ಕರ್ಕೊಂಡೋದ್ರು. ಹೋದ ತಕ್ಷಣ ನೋಡಿದ ತಕ್ಷಣ ನನಗೇನೋ ಒಂಥರ ಕಾನ್ಫಿಡೆನ್ಸು, ಏನೋ ನನ್ನ ಕೆಲಸ ಆಗಿಬಿಡುತ್ತೆ. ಅವ್ರು ನೋಡಿದ್ರೇ ಏನೋ ಒಂಥರ ದೇವ್ರನ್ನ ನೋಡ್ತಾ ಇದ್ದೀನ ಅಥವಾ ಏನೋ ನನಗೆ ಒಂಥರ ಕಣ್ಣಲ್ಲಿ ನೀರೇ ಬಂತು. ಏನು ಈ ಥರ ಬರಲ್ಲ ಅಂತಿದ್ದೆ, ಬಂದುಬಿಟ್ಟಿದ್ದೀನಿ ನಾನು, ಗ್ಯಾರಂಟಿ ನನ್ನ ಕೆಲಸ ಆಗುತ್ತೆ ಅಂತ. ಅವಾಗ ಹೇಳಿದೆ ನನ್ನ ಕಷ್ಟ ಏನು ಪ್ರಾಬ್ಲಮ್ ಅಂತ. ಮತ್ತೆಯವ್ರು ಹೇಳಿದ್ರು, ಈ ಥರ ಇವ್ರ ಕೆಲಸ ಇದು ಮಾಡ್ತಾಯಿದ್ದೀವಿ ನಳಿಯ ಅಂತ ಹೇಳ್ಬಿಟ್ಟು. ಅವಾಗ ಅಕ್ಷತೆ ಕೊಟ್ಟರು. 21 ದಿನ ಇಟ್ಕೊಂಡು ದೇವ್ರ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡು, 21ನೇ ದಿನಕ್ಕೆ ನಿಂಗೆ ಕೆಲಸ ಸಿಗುತ್ತೆ ಅಂತ. ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ನ ಅದೇ ಓನರ್ ಕರೆದ್ಬಿಟ್ಟು 21ನೇ ದಿನಕ್ಕೆ ಕರೆಕ್ಟಾಗಿ 2 ದಿನ ಮುಂಚೆನೇ ಅವ್ರು ಇನ್ನೊಂದು ಕಂಪ್ನಿಗೆ ಕೆಲಸ ಕೊಡಿಸಿದ್ರು, ಮ್ಯಾನೇಜರಾಗಿ ಕೆಲಸ ಕೊಡಿಸಿದ್ರು. ಅಂದರೆ ಅದು ನಂಬಿಕೆ ನಮಗೆ ಅದು ಕಂಟಿನ್ಯೂ ಆಯಿತು ಅವಾಗಿಂದ. ಅಲ್ಲಿಂದ ಫಸ್ಟ್ ಟೈಮ್ ಅಲ್ಲೇ ಮೀಟ್ ಮಾಡಿದ್ರು. ಸೆಕೆಂಡ್ ಟೈಮ್ ಒಂದು ಸರಿ ಚಿಕ್ಕ ಮನೆಯಲ್ಲಿದ್ವಿ. ಒಂದು ಸರಿ ಪಾದಪೂಜೆ ಬೇರೆ ಕಡೆ ಇದರಲ್ಲಿ ಶಂಕರ್ ಮಠದ ಹತ್ರ ಒಂದು ಕಡೆ ಬಂದಿದ್ದರು, ಅಲ್ಲಿ ಹೋಗಿ ಮೀಟ್ ಮಾಡಿದ್ವಿ. ಒಂದು ಸರಿ ಪರಿಚಯ ಆಯ್ತಲ್ಲ, ಇನ್ನೊಂದು ಸರಿ ಮೀಟ್ ಮಾಡೋಣ ಅಂತ ಹೋದ್ವಿ. ಅವಾಗ ಎಲ್ಲ ಕಡೆ ಪಾದಪೂಜೆಗೆ ಬರ್ತೀನಿ ಅಂತ ಕೆಲವ್ರಿಗೆ ಹೇಳ್ತಾಯಿದ್ರು. ನನಗೆ ಭಯ, ನಮ್ಮನೆಗೆ ಪಾದಪೂಜೆಗೆ ಬರ್ತೀನಿ ಅಂತ ಹೇಳ್ಬಿಟ್ರೆ ನಮ್ಮನೆ ಇರೋದು ಒಂದು ಹಾಲಲ್ಲಿ ಮಂಚ ಹಾಕಿದ್ರೆ ಮಂಚದ ಅಡಿನೇ ನಮ್ಮ ಸಂಸಾರ ಫುಲ್ಲು, ಮಂಚದ ಮೇಲೆ ನಾವಿರೋದು, ಆ ಥರ ಮನೆ. ಹೇಗೆ ಮಾಡೋದು ಅಂತ ಭಯ, ಕೇಳೋದು ಬೇಡ ಅಂದ್ಕೊಂಡೇ ಹೋಗಿ ನಮಸ್ಕಾರ ಮಾಡಿದ್ವಿ. ನಿಮ್ಮ ಮನೆಗೆ ಪಾದಪೂಜೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಸರಿ. ನನಗೆ ಭಯ, ನಮ್ಮನೆ ಚಿಕ್ಕ ಮನೆ, ಎಲ್ಲಿ ಕೂತ್ಕೊಳೋದು ಎಲ್ಲಿ ಅಂತ ಹೇಳ್ಬಿಟ್ಟು. ಸರಿ ಏನು ಹೇಳೋಕ್ಕಾಗಲ್ಲ, ಒಪ್ಕೊಂಡೆ. ಯಾಕಂದ್ರೆ ನಮಗೇನೋ ಅದೃಷ್ಟ ಅಂದ್ಕೊಂಡು ಒಪ್ಕೊಂಡು ಅವ್ರು ಬರೋದೊಂದು 2-3 ತಿಂಗಳಿಗೆ ಒಂದು 6 months ಟೈಮ್ ಇತ್ತು ಅನಿಸುತ್ತೆ. ಅಷ್ಟೊಲ್ಗಾಲೇ ನೆಕ್ಸ್ಟ್ ಮನೆಗಾಲೇ ಅದು ಹೇಗೆ ಚೇಂಜ್ ಮಾಡಿದ್ವಿ ಗೊತ್ತಿಲ್ಲ. ತಿನ್ನೋಕ್ಕೂ ಕಷ್ಟ, ಆ ಥರ ಪೊಸಿಷನ್ ಇತ್ತು. ತುಂಬಾ ಕಷ್ಟದಲ್ಲಿದ್ವಿ ನಾವೆಲ್ಲರೂ, ಎಲ್ಲ ಫುಲ್ ಫ್ಯಾಮಿಲಿ ಕಷ್ಟದಲ್ಲೇ ಇದ್ವಿ. ಆ ಮನೆಗೆ ಹೋದ್ವಿ. ಆ ಮನೇಲಿ ಅಟ್ಲೀಸ್ಟ್ ಒಂದು ರೂಮ್ ಅಂತ ಇತ್ತು. ಹಾಲಲ್ಲೇ ಅಲ್ಲಿ ಪಾದಪೂಜೆಗೆ ಬಂದರು, ಪಾದಪೂಜೆ ಆಯಿತು. ಅದು ಸ್ವಲ್ಪ ಚಿಕ್ಕದು, ತುಂಬ ಜನ ಬಂದರು, ಕಾರಲ್ಲಿ 5-6 ಜನ ಇದ್ದರು. ಅಲ್ಲೂ ಚಿಕ್ಕದಿತ್ತು ಮನೆ. ಗುರೂಜಿ ಹೇಳಿದ್ರು,
ನೆಕ್ಸ್ಟ್ ಬರೋಷ್ಟೊತ್ತಿಗೆ ಬೇರೆ ಮನೆ ತೊಗೊಳ್ತೀಯ ಅಂತ. ಗುರುಜಿ ಇದಕ್ಕೆ ಬಾಡಿಗೆ ಕಟ್ಟೋಕ್ಕೆ ದುಡ್ಡಿಲ್ಲ, ನಾವು ಎಲ್ಲಿ ಇದು ಮಾಡೋಕ್ಕಾಗತ್ತೆ ಅಂತ. ನೆಕ್ಸ್ಟು ಇಯರ್ ಪಾದಪೂಜೆ ಬರೋಷ್ಟೊತ್ತಿಗೆ ಸ್ವಂತ ಮನೆ ತೊಗೊಂಡ್ವಿ. ಸ್ವಂತ ಮನೆಗೇ ಬಂದು ಅವರೇ ಪಾದಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ಮಾಡಿ ಪಾದಪೂಜೆ ಮಾಡಿಸ್ಕೊಂಡು ಸೆಕೆಂಡ್ ಪಾದಪೂಜೆ ಅಲ್ಲೇ ನಾವು ಸ್ವಂತ ಮನೆಯಲ್ಲೇ ಆಯಿತು. ಹೀಗೆ ಗುರೂಜಿ ಸಂಪರ್ಕ ಶುರುವಾಯಿತು. ನೆಕ್ಸ್ಟ್ ಎಲ್ಲೇ ಪಾದಪೂಜೆಗೆ ಹೋಗ್ಬೇಕಾದ್ರೆ ಫಸ್ಟೇ ಎಷ್ಟು ರಿಲೇಷನ್ ಇದಾಯಿತು ಅಂದರೆ, ಎಷ್ಟು ಬೇರೆ ಪಾದಪೂಜೆಗೆ ಹೋಗ್ಬೇಕಾದ್ರೆ ನನಗೆ ಅಡ್ರೆಸ್ ಕಳಿಸ್ಬಿಡೋರು ಫಸ್ಟು. ನಾನು ಹೋಗ್ಬಿಟ್ಟು ಎಲ್ಲ ಮನೆಗಳನ್ನ ನೋಡ್ಕೊಂಡು ಬರ್ತಾ ಇದ್ದೆ, ಮತ್ತೆ ಕರ್ಕೊಂಡು ಹೋಗಿ ಅಷ್ಟು ಸಂಪರ್ಕ ತುಂಬ ಚೆನ್ನಾಗಾಯಿತು. ಪ್ರತಿದಿನ ಅವ್ರದ್ದು ನಡೀತಾನೆ ಇದೆ. ಅವ್ರದ್ದು ನಾವೇನು ಕಾಯಿ ಮಂತ್ರಿಸ್ಕೊಟ್ಟಿದ್ದಾರೆ, ಅದನ್ನ ಇಟ್ಕೊಂಡು ನಾವು ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಒಂದು ನಮಸ್ಕಾರ ಮಾಡಿಬಿಟ್ಟೆ ಹೊರಗಡೆ ಹೋಗೋದು. ಈವನ್ ಎಷ್ಟು ನಾವು ಇದಾಗಿದೆ ಅಂದರೆ ಡಾಕ್ಟರ್ ಹತ್ರ ಹೋಗೋದು ಇಂಜೆಕ್ಷನ್ ಕೊಡ್ಬೇಕಾದ್ರೆ ಫಸ್ಟು ಅವ್ರು ಇಂಜೆಕ್ಷನ್ ತೊಗೊಂಡ ತಕ್ಷಣ ಗುರೂಜಿಗೆ ಜ್ಞಾಪಿಸ್ಕೊತೀವಿ. ಇಂಜೆಕ್ಷನ್ ಗುರೂಜಿಗೆ ಹೋಗೋದ್ಬಿಟ್ಟು ನಮಗೆ ನೋವಾಗಲ್ಲ. ಆ ಥರ ಅಷ್ಟು ನಮಗೆ ಗುರೂಜಿ ಇದಾಗಿದ್ದಾರೆ. ಇನ್ನೊಂದು ಹೇಳಬೇಕು ಅಂದರೆ ಅವರು ಅಕ್ಷತೆ ಮಂತ್ರಿಸ್ಕೊಟ್ಟಿದ್ರು. ಮನೇಲಿ ಯಾರೂ ಇರ್ತಿಲ್ಲ, ನಾವು ಇಬ್ಬರೇ ಇರ್ತಾ ಇದ್ದು. ಅದು ರಕ್ಷಣಾ ಅಕ್ಷತೆ ಅಂತ ಬಾಗಿಲು ಕಟ್ಟಿದ್ವಿ. ಒಂದು ಸರಿ ಕಳ್ತನ ಆಗೋಕ್ಕೆ ಇದಾಗಿದೆ. ಅವ್ರು ಬಂದು ಕಳ್ಳ ಏನು ಮಾಡಿದಾನೆ, ಫಸ್ಟ್ ಬೀಗ ಹೊಡೆದ್ಬಿಟ್ಟಿದ್ರೆ ಅವನು ಒಳಗಡೆ ಹೋಗ್ಬಿಡ್ಬೋದಿತ್ತು. ಚಿಲ್ಕನ ಟ್ವಿಸ್ಟ್ ಮಾಡಿದ್ದಾನೆ, ಹೊಡೆಯೋಣ ಅಂತ ಟ್ವಿಸ್ಟ್ ಮಾಡಿ ಆಮೇಲೆ ಆಗಿಲ್ಲ, ಮತ್ತೆ ಬೀಗ ಹೊಡೆದಿದ್ದಾನೆ. ಬೀಗ ಹೊಡೆದು ಒಳಗಡೆ ಹೋಗ್ತಾರೆ, ಚಿಲ್ಕ ಟ್ವಿಸ್ಟ್ ಆಯ್ತಲ್ಲ, ಟ್ವಿಸ್ಟ್ ಆಗಿದ್ರೆ ಒಳಗಡೆ ಹೋಗೋಕ್ಕಾಗಿಲ್ಲ, ಹಾಗೆ ಬಿಟ್ಟು ಹೊರಟೋಗಿದ್ದಾನೆ. ಅಂದರೆ ಅದು ರಕ್ಷಣೆ, ನಮಗೆ ಅಕ್ಷತೆ ರಕ್ಷಣೆ ಮಾಡ್ತು. ಆ ಥರ ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೀವಿ, ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಮಗೆ ಗುರೂಜಿ ಇದು. ನಾವು ಏನೇ ಈಗ ಆಫೀಸ್ಗೆ ಹೋಗಬೇಕು, ಏನೋ ಒಂದು ಟೆನ್ಷನ್ ಇರ್ತದೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ತದೆ, ಈಗಪ್ಪ ಹೋಗೋದು ಅಂತ ಕಾಯಿ ನಮಸ್ಕಾರ ಮಾಡ್ಕೊಂಡ್ರೆ ಆ ಪ್ರಾಬ್ಲಮ್ ಹೇಗಿರುತ್ತೆ ಅಂದರೆ ಅದು ನಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಕ್ಲೀನಾಗಿ ಹೊರಟೋಗ್ಬಿಡುತ್ತೆ. ಆ ಥರ ಎಲ್ಲನೂ ಆಗ್ತಾ ಇದೆ. ಒಂದು ಸರಿ 2 ವೀಲರಲ್ಲಿ ನಾನು, ನನ್ನ ಮಗಳು, ವೈಫ್ 3 ಜನ ಹೋಗ್ತಾ ಇದ್ವಿ. ಅಲ್ಲಿ ಸಿಗ್ನಲ್ ನಿಂತ್ಕೊಂಡಿದ್ವಿ. ಹಿಂದ್ಗಡೆ ನಾನು KSRTC ಬಸ್ಸು ಬಂದು ಹೊಡೆದಿದೆ. ನಿಂತ್ಕೊಂಡ್ರೆ ಗಾಡಿಗೆ ಹೊಡೆದಿದೆ. ನಿಂತ್ಕೊಂಡು ಮಳೆ ಬೇರೆ ಲೈಟಾಗಿ ಬರ್ತಿತ್ತು. ನಾವು ಇಲ್ಲೆಲ್ಲೋ ಬಿದ್ದಿದ್ದೀವಿ, ಅಲ್ಲೊಬ್ಬರು ಇಲ್ಲೊಬ್ಬರು. ಬಟ್ ಬಸ್ ನಿಂತಿದ್ದು ಹಾಗೆ ನಿಂತೋಗ್ಬಿಟ್ಟಿದೆ. ಮುಂದಕ್ಕೇನ ಬಂದಿದ್ರೆ 3 ಜನನೂ ಹೊರಟೋಗ್ಬೇಕಿತ್ತು. ಅಷ್ಟು ರಕ್ಷಣೆ ಮಾಡಿದ್ದಾರೆ ನಮಗೆ. ಆ ಅಕ್ಷತೆ ಸದಾ ನಮ್ಮ ಜೊತೆನೇ ಇರುತ್ತೆ, ನಮಗೆ ರಕ್ಷಣೆ ಮಾಡ್ತಾನೆ ಇರುತ್ತದೆ. ಪ್ರತಿದಿನ ನಾವು ಅಕ್ಷತೆ ಇಲ್ಲದೆ ಹೊರಗಡೆ ಹೋಗಲ್ಲ. ಸ್ನಾನ ಆದಮೇಲೆ ನಮಸ್ಕಾರ ಮಾಡಿ ಅಕ್ಷತೆ ತೊಗೊಂಡೇ ಹೋಗೋದು. ಇಲ್ಲಿ ತನಕನೂ ಅದೇ ಇದಾಗ್ತಾ ಇದೆ. ನನ್ನಿಂದ, ನಮ್ಮ ಅತ್ತೆಯಿಂದ, ಅವ್ರ ಮಗಳಿಂದ ನನ್ನ ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಅವಳು ಈಗ ಅಕ್ಷತೆ ಇಲ್ಲದೇ ಸ್ಕೂಲ್ಗೆ ಹೋಗಲ್ಲ. ಆ ಥರ ಇದಾಗ್ತಾ ಇದೆ. ಆ ಥರ ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿ ಕ್ಷಣದಲ್ಲೂ ಗುರೂಜಿ ಅಂತಂದ್ರೆ ನಮಗೆ ನಮ್ಮ ಎಲ್ಲ ಮನೆಯಲ್ಲೂ ರೂಮ್ ಇದೆ. ಹೊರಗಡೆ ಹೋಗ್ಬೇಕಾದ್ರೆ ಏನೋ ಅಪ್ಪಿ ಬಾಗಿಲು ಹೊರಗಡೆ ಹೋದ್ರೆ ತಕ್ಷಣ ಜ್ಞಾಪಕ ಬರ್ತದೆ. ಮತ್ತೆ ಒಳಗಡೆ ಬಂದು ಗುರೂಜಿ ನಮಸ್ಕಾರ ಮಾಡಿ, ಬಾಗಿಲ ಮೇಲೇ ಫೋಟೋ ಇದೆ, ನಮಸ್ಕಾರ ಮಾಡಿ ಹೊರಗಡೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗೋದು. ಇಲ್ಲಾಂದ್ರೆ ಮನಸ್ಸಲ್ಲಿ ಏನೋ ಒಂಥರ ಇದಿರ್ತದೆ. ಒಂದ್ಸರಿ ನಮಸ್ಕಾರ ಮಾಡಿ ಹೊರಗಡೆ ಹೋಗ್ಬಿಟ್ರೆ ನಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ, ಯಾವುದೇ ರಕ್ಷಣೆ ಮಾಡ್ತಾ ಇರ್ತಾರೆ. 25 ವರ್ಷ ಆಗಿರ್ಬೋದು, ಅವರು ಫಿಸಿಕಲಿ ಇಲ್ಲೇ ಇರ್ಬೋದು. ಬಟ್ ನಮ್ಗೆ ಇಲ್ಲಿ ತನಕನೂ ಯಾವುದು ಅವ್ರಿಗೆ ಇಲ್ಲ ಅನ್ನೋ ಥರ ಇಲ್ಲ. ಈಗ ಬಸವ ಪುಣ್ಯಸ್ಥಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಪುಣ್ಯಸ್ಥಳಕ್ಕೆ ಏನೂ ಇಲ್ಲ, ಯಾರು ರಿಲೇಟಿವ್ ಇಲ್ಲ, ಯಾರಿಲ್ಲ ಅಲ್ಲಿ. ಬಟ್ ಗುರೂಜಿ ನಮ್ಮ ರಿಲೇಟಿವ್ ಸುಧಾಕರ್ ಸರ್ ಇದ್ದಾರೆ, ಎಲ್ಲ ಇದ್ದಾರೆ. ನಾವು ಹೋಗ್ಬೇಕು ಅಂದ್ರೆ ಏನೇ ಹುಷಾರಿಲ್ಲದೆ ಇರಲಿ, ಹೇಗೆ ಗಾಡಿ ಟ್ರೈ ಮಾಡ್ತೀವಿ ಗೊತ್ತಿಲ್ಲ, ಏನೇ ಪ್ರಾಬ್ಲಮ್ ಇರಲಿ ಅಲ್ಲಿ ಹೋಗ್ತೀವಿ. ನಮ್ಮ ಗುರೂಜಿ ಇದ್ದಾರೆ ಅಂತಲೇ ನಾವು ಇದು ಮಾಡ್ತೀವಿ. ಗುರೂಜಿ ಇಲ್ಲ ಅನ್ನೋದು ನಮ್ಮ ಭಾವನೆಗೆ ಇಲ್ಲಿ ತನಕ ಬಂದಿಲ್ಲ. ಪ್ರತಿಯೊಂದು ಹೇಳಿದ್ನಲ್ಲ, ಒಂದು ಇಂಜೆಕ್ಷನ್ ತೊಗೊಬೇಕಿದ್ರು ಕೂಡ ನಾವು ಗುರೂಜಿಗೆ ಜ್ಞಾಪಿಸ್ಕೊಂಡೆ ಇಂಜೆಕ್ಷನ್ ತೊಗೊತೀವಿ. ನಾವು ನಮಗೆ ಆಗೋದಿಲ್ಲ. ಒಂದು ಇಂಜೆಕ್ಷನ್ ತೊಗೊಳ್ಬೇಕಾಗಲಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಿದ್ರಾಗಲಿ ಅಥವಾ ಹೊರಗಡೆಯಿಂದ ಹೋಗ್ಬೇಕಿದ್ರಾಗಲಿ. ನನ್ನ ಮಗಳ ಮದುವೆನಲ್ಲೂ ಅಷ್ಟೇ ತುಂಬಾ ಜನ ಇದ್ದರು. ಈ ಟೆನ್ಷನ್ನು ಹೇಗೆ ಮಾಡೋದು ಅನ್ನೋ ಥರ. ಅವತ್ತು ಗುರೂಜಿ ಬರ್ತಾರೆ ಅಂತ ಗುರೂಜಿ ಇರಲಿಲ್ಲ. ಸುಧಾಕರ್ ಸರ್ ಗುರೂಜಿ ರೂಪದಲ್ಲಿ ಬಂದ್ಬಿಟ್ಟು ಬಂದ ತಕ್ಷಣ ನಮ್ಗೆ ಏನು ಪ್ರಾಬ್ಲಮ್, ಏನು ಕನ್ಸಲ್ ಆಗ್ತಾ ಇದೆ ಮದುವೆ ನಂತರ ಆಗೋಯ್ತು. ನಾವು ಒಂದು ಮನೆ ಕಟ್ಟಿದ್ವಿ. ಕಟ್ಟೋದಕ್ಕೆ ಮುಂಚೆ ಬೋರ್ವೆಲ್ ಹಾಕ್ಸೋಣ ಅಂತ ಒಟ್ಟು ಸ್ಟಾರ್ಟ್ ಮಾಡಿದ್ವಿ. ಬೋರ್ವೆಲ್ ಹಾಕಿದ್ರೆ ಪಾಯಿಂಟ್ಸ್ ಎಲ್ಲ ಮಾಡ್ತೀವಿ ಅಂತ ನಮ್ಮ ಕಾಂಟ್ರಾಕ್ಟರ್ ಹೇಳ್ತಾಯಿದ್ರು. ನಾವೇನು ಮಾಡಿದ್ವಿ, ಗುರೂಜಿ ಹತ್ರ ಹೇಳಿದ್ವಿ, ಈ ಥರ ಮನೆ ಕಟ್ಟಬೇಕು, ಬೋರ್ವೆಲ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು. ಅವರು JP ನಗರದಲ್ಲಿ ಬಂದಿದ್ದರು. ಅಲ್ಲಿ ಕೂತ್ಕೊಂಡೇ ಈ ಥರ ಎಡ್ಜಿಂದ ಈ ಕಡೆ 1 ಫೀಟು 2 ಫೀಟು ಈ ಥರ ಮಾರ್ಕ್ ಮಾಡಿ ಪಾಯಿಂಟ್ ಮಾಡಿಕೊಟ್ರು, ಅಲ್ಲಿ ಬೋರ್ವೆಲ್ ಹಾಕು ಅಂತ ಹೇಳ್ಬಿಟ್ಟು. ನಮ್ಮ ಕಾಂಟ್ರಾಕ್ಟರ್ ಬೇರೆ ಕಡೆ ಚೆಕ್ ಮಾಡಿಸಿ ಪಾಯಿಂಟ್ ಮಾಡಿಸಿದ್ರು. ಅದು ಬೋರ್ವೆಲ್ಲು ಅರೌಂಡ್ 100 ಫೀಟ್ ಹೋಯ್ತು, ಒಂದು ಡ್ರಾಪು ನೀರು ಬರಲಿಲ್ಲ. ಅವ್ನು ಕಾಂಟ್ರಾಕ್ಟರ್ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡ್ತು. ಇಲ್ಲ, ಯಾರೋ ಗುರೂಜಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಇವ್ರು ಮಾಡ್ತಾ ಇದ್ದಾರೆ, ನಾನು ಹೇಳಿದಿಲ್ಲಿ, ನನಗೆ ಗೊತ್ತಿಲ್ಲ, ದುಡ್ಡು ಕೊಡಬೇಕು ಅಂತ ಸಿಕ್ಕಾಬಟ್ಟೆ ಕಿರ್ಚಾಡಕ್ಕೆ ಶುರು ಮಾಡಿದ್ರು. ಹೇಳಿದ್ವಿ, ಗುರೂಜಿ ಹೇಳಿದ್ದಾರೆ, ಅಕ್ಷತೆ ಹಾಕಿದ್ದೀವಿ, ಗ್ಯಾರಂಟಿ ಬರುತ್ತೆ, ಏನೋ ಪ್ರಾಬ್ಲಮ್ ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ಹಾಕಿ ಅಂತ. ವಿತಿನ್ 2 ಫೀಟ್ ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ನೀರು ಬಂತು ಬೋರ್ವೆಲಲ್ಲಿ. 100 ಫೀಟ್ 102 ಫೀಟ್ಗೆ ತುಂಬ ನೀರು ಬಂತು. ಅದು ಆಲ್ಮೋಸ್ಟ್ ಇಲ್ಲಿ ತನಕ 97ನಿಂದ ಇಲ್ಲಿ ತನಕನೂ ಆಗೈತು. ಲಾಸ್ಟ್ ಇಯರ್ ಸ್ವಲ್ಪ ಬೇರೆ ಬೋರ್ವೆಲ್ ಬಂತು ಅಂತ ಡ್ರೈ ಆಗಿದೆ. ಇಲ್ಲಿ ತನಕನೂ ಬೋರ್ವೆಲ್ಲಲ್ಲಿ ನೀರು ಬರ್ತಾನೆ ಇತ್ತು.
ಅಷ್ಟು 100 ಅಡಿಗೆನೆ, ಬೇರೆ ಕಡೆ 1000 ಫೀಟ್ ಎಲ್ಲ ಹೋಗಿದೆ, ಬಟ್ ಆದರೂ ನೀರು ಸಿಗ್ತಾ ಇಲ್ಲ. ನಮಗೆ ಗುರೂಜಿ ಇದರಿಂದ ಅದೊಂದು ನಿದರ್ಶನ. ಶ್ರೀ ಪದ್ಮಯುಗ್ಮಹಸ್ತಂ ಶ್ರೀ ರಾಘವೇಂದ್ರ ಗುರು